ನಿಮ್ಮ ಹೆಸರೆಂತ? ರತಿ ಅಂತ. ಮಕ್ಳಿದಾರ ನಿಮ್ಗೆ? ಮಕ್ಳಿದಾರ? ಎಷ್ಟು ಜನ ಮಕ್ಳಿದ್ದಾರೆ? ಎಲ್ಲಿದ್ದಾರೆ? ಈಗ ಅಮ್ಮವರು ಒಬ್ರು ಸಮಾಜ ಸೇವಕರಾಗಿರೋದ್ರಿಂದ ಅವರು ಲೆಟರ್ ಮಾಡಿಸಿ ಕರ್ಕೊಂಡ್ ಬಂದಿರೋದ್ರಿಂದ ನಾನು ಕೂಡ ಆಶ್ರಯ ಕೊಡ್ತಾ ಇದ್ದೀನಿ. ಯಾರೇ ಅನಾಥ ಸಿಗ್ಲಿ, ಅವ್ರು ಎಂತದೇ ದುಸ್ಥಿತಿಯಲ್ಲಿ ಇರ್ಲಿ, ಎಂತದೇ ಪರಿಸ್ಥಿತಿಯಲ್ಲಿ ಇರ್ಲಿ, ಖಂಡಿತ ಕರ್ಕೊಂಡು ಬಂದು ನಾವು ಆಶ್ರಯ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವ್ರ ಕಡೆ ವಾರಸ್ದಾರರು ಯಾರಾದ್ರೂ ಇದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಕುಸುಮಾವತಿ ಅಂತ. ಮಡಿಕೇರಿ ಗೋಣಿಕೊಪ್ಪಲ ಇಂದ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಡೆ ಪಯಣ ಬೆಳೆಸಿದ್ದಾರೆ. ನಿಜವಾಗ್ಲೂ ಇವರ ಒಂದು ಕಾರ್ಯ ನೋಡಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಇವರಿಗೆ ಸೆಲ್ಯೂಟ್ ಹೊಡಿಬೇಕು ಅಂತ ಒಂದು ಕಾರ್ಯವನ್ನ ಇವರು ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಹೆಣ್ಣು ಮಕ್ಕಳು ಈ ರೀತಿಯ ಒಂದು ಕಾರ್ಯ ಮಾಡೋದು, ಈ ರೀತಿಯ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಭಗವಂತನ ಆಶೀರ್ವಾದ ಇದ್ರೆ ಮಾತ್ರನೇ ಸಾಧ್ಯ ಆಗುತ್ತೆ. ಸೊ ಇವರು ಬೀದಿಯಲ್ಲಿ ಅನಾಥರು, ನಿರ್ಗತಿಕರು, ಅಸಹಾಯಕರು ಯಾರಾದ್ರೂ ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಇವರು ಹೃದಯ ಮಿಡಿಯುತ್ತೆ. ಸೊ ಇಷ್ಟೊಂದು ಇವ್ರ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ, ಇವ್ರು ಯಾರು ಏನು ಅಂತ ತಿಳ್ಕೋಬೇಕು ಅಂದ್ರೆ ಕುಸುಮತಿ ಅವ್ರನ್ನ ನೀವು ನೇರವಾಗಿ ನೋಡ್ಬೇಕು. ಅವರು ಜನಸ್ನೇಹಿ ಆಶ್ರಮಕ್ಕೆ ಯಾಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು. ಜೊತೆಯಾಗಿ ಪ್ರತಿಯೊಬ್ರು ಕೂಡ ಕಂಟಿನ್ಯೂ ಆಗಿ ನೋಡ್ಬೇಕು. ಹಾಗೆ ಈ ಒಂದು ವಿಡಿಯೋ ಪ್ರತಿಯೊಬ್ರು ಮಹಿಳೆಯರಿಗೂ ಕೂಡ ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಮಹಿಳೆಯರು ಕೂಡ ಈ ವಿಡಿಯೋನ ನೋಡ್ಬೇಕು. ನಮ್ಮ ಸಮಾಜದಲ್ಲಿ ಇಂಥ ಒಳ್ಳೆ ಹೆಣ್ಣು ಮಕ್ಳು ಇದಾರಲ್ಲ ಅಂತ ನಿಜವಾಗ್ಲೂ ನಾವು ಹೆಮ್ಮೆ ಪಡ್ಬೇಕು. ಸೊ ಬನ್ನಿ. ಸೊ ಬಹಳ ಹೆಮ್ಮೆ ಅನ್ಸುತ್ತೆ. ಇವ್ರ ಬಗ್ಗೆ ನಾನೊಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನ ನಾನೇ ನೋಡಿದ್ದೆ. ಸೊ ಅವ್ರನ್ನ ಇವತ್ತು ನೋಡೋ ಪ್ರಯತ್ನ. ಇವ್ರ ಹೆಸರು ಬಂದ್ಬಿಟ್ಟು ಕುಸುಮಾವತಿ. ಬಹಳ ಹೆಮ್ಮೆ ಅನ್ಸುತ್ತೆ. ಈ ರೀತಿ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಇಂಥ ಹೆಣ್ಮಕ್ಳ ಅವಶ್ಯಕತೆ ತುಂಬಾ ಇದೆ. ಸೊ ಇವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಇದೆಯಲ್ಲ, ನಿಜವಾಗ್ಲೂ ಬಹಳ ಅದ್ಭುತ, ಅಮೋಘ, ಭಗವಂತನ ಆಶೀರ್ವಾದ ಪಡೆಯುವಂಥದ್ದು. ಸೊ ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎಲ್ಲಿಂದ ಬರ್ತಾ ಇದ್ದಾರೆ? ಗೋಣಿಕೊಪ್ಪ, ಕೊಡಗಿಂದ ಬರ್ತಾ ಇದ್ದಾರೆ. ಸ್ನೇಹಿತರೆ ನಿಜವಾಗ್ಲೂ ಬಹಳ ಹೆಮ್ಮೆ ಪಡುವಂತ ಕೆಲಸ ಅಂತಾನೆ ಹೇಳ್ಬೋದು. ಅಮ್ಮವರು ಗೋಣಿಕೊಪ್ಪದಿಂದ ಇವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಅಸಾಧ್ಯವಾದಂತ ಕೆಲಸ. ಸೊ ಮೊದಲನೇದಾಗಿ ನಿಮ್ಮ ಹೆಸರೇನು ಅಮ್ಮ? ನಿಮ್ಮ ಹೆಸರೆಂತ? ರತಿ ಅಂತ. ಮಕ್ಳಿದಾರ ನಿಮ್ಗೆ? ಮಕ್ಳಿದಾರ? ಎಷ್ಟು ಜನ? 40 ಜನ. ಎಷ್ಟು ಜನ ಮಕ್ಳಿದಾರೆ? ಎಲ್ಲಿದ್ದಾರೆ ಅಂತ ಇವ್ರು ಎಷ್ಟು ದಿನಗಳಿಂದ ತಾವು ನೋಡ್ತಾ ಇದ್ದೀರಾ? ಇವತ್ತೇ ನೋಡಿದ್ರು. ಅಂದ್ರೆ ಡಿಪಾರ್ಟ್ಮೆಂಟ್ ಇಂದ ನನಗೆ ಒಂದು ವಾರದಿಂದ ಕಾಲ್ ಬರ್ತಾ ಇದೆ. ಈ ತರ ಅನಾಥರಾಗಿ ಈ ತರ ಇದ್ದಾರೆ. ಮತ್ತೆ ಆನೆ ಹೋಗುವಂತ ಜಾಗದಲ್ಲಿ ಇವರು ಇದ್ಬಿಟ್ಟು ಆನೆಗೆ ಕೊಂಡ್ಬಿಟ್ಟು ಏನ್ ಮಾಡೋದು ಅಂತ ಹೇಳೋದಕ್ಕೆ ಮಡಿಕೇರಿಯಲ್ಲಿ ಆನೆಗಳು ಜಾಸ್ತಿ ಇರೋದ್ರಿಂದ ಅಂತ ಜಾಗದಲ್ಲಿ ಓಡಾಟ ಇದ್ದಿದ್ದು ತುತ್ತುಮತಿ ಫಾರೆಸ್ಟ್ ಏರಿಯಾ ಫುಲ್ ಅಲ್ಲಿ ಗೋಣಿಕೊಪ್ಪ ರೂಟಲ್ಲಿ ಫಾರೆಸ್ಟ್ ಏರಿಯಾ. ಸೊ ಅವ್ರು ಹೇಳೋ ಪ್ರಕಾರ ಈ ಲೇಡಿ ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾದಲ್ಲಿ ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಕೊಟ್ಟು ಸೊ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಿಡ್ಬೇಕು ಅಂತ ಹೇಳಿ ಲೆಟರ್ ಕೂಡ ಕೊಡಿ ಲೆಟರ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಲೆಟರ್ ಕೂಡ ಸ್ಟೇಷನ್ ಇಂದ ಮಾಡಿಕೊಂಡು ಇಲ್ಲಿವರೆಗೂ ಅಂದ್ರೆ ಸುಮಾರು 400 ಕಿಲೋಮೀಟರ್, ಹೆಚ್ಚು ಕಮ್ಮಿ 400 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರದಿಂದ ಕರ್ಕೊಂಡು ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವ್ರ ಕಡೆ ವಾರಸ್ದಾರರು ಯಾರಾದ್ರೂ ಇದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಯಾಕಂದ್ರೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಸ್ವಲ್ಪ ಮಾನಸಿಕ ಅಸ್ವಸ್ಥರಿದ್ದಾರೆ. ಜೊತೆಗೆ ಅಮ್ಮವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಅವ್ರು ತೊಡಕೊಂಡಿದ್ದಾರೆ. ಸಾಕಷ್ಟು ನಿರ್ಗತಿಕರು, ಅನಾಥರು ರಸ್ತೆ ಬದಿಯಲ್ಲಿ ಯಾರಾದ್ರೂ ಕಂಡು ಬಂದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ರಕ್ಷಣೆ ಮಾಡ್ತಾರೆ. ಸೊ ರಕ್ಷಣೆ ಮಾಡಿ ಅವ್ರನ್ನ ಎಲ್ಲಿಯಾದ್ರೂ ಅನಾಥಾಶ್ರಮಗಳಿಗೆ ಸೇರಿಸುವಂತದ್ದು, ಯಾವ್ದಾದ್ರು ವೃದ್ಧಾಶ್ರಮಗಳಿಗೆ ಅಥವಾ ಎಲ್ಲಿ ಅವರಿಗೆ ಸರಿಯಾದಂತ ಚಿಕಿತ್ಸೆ, ಊಟ ಎಲ್ಲಿ ದೊರಕುತ್ತೆ ಅಂತ ಜಾಗಗಳಿಗೆ ಕರ್ಕೊಂಡು ಸೇರಿಸ್ತಾ ಇದಾರೆ. ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಜೊತೆಗೆ ನಾನೊಂದಷ್ಟು ವಿಡಿಯೋಗಳನ್ನ ನಿಮ್ಗೆ ನೋಡಿದೀನಿ. ಸೊ ನಿಮ್ಗೆ ಈ ತರ ಸೇವೆ ಮಾಡ್ಬೇಕಂತ ಯಾಕೆ ಅನಿಸ್ತಾ ಇದೆ? ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಎಲ್ರು ಕೂಡ ನಿಮ್ ತರ ಧೈರ್ಯ ಮಾಡೋದಿಲ್ಲ. ಯಾಕಂದ್ರೆ ಭಯ ಅವ್ರಿಗೆ. ನಾವು ಈ ತರ ಕೆಲಸ ಮಾಡುವಾಗ ನಮ್ಗೆ ಏನೇನು ತೊಂದರೆಗಳು ಬರುತ್ತೆ, ತೊಂದರೆ ಅಂತೂ 100% ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಅದೆಲ್ಲ ನಿಭಾಯಿಸ್ಕೊಂಡು ಈ ತರ ಸೇವೆ ಮಾಡೋದು ನಿಮ್ಗೆ ಕಷ್ಟ ಅಂತ ಅನಿಸ್ತಾ ಇಲ್ವಾ? ಯಾಕೆ? ಸಮಾಜ ಸೇವೆಯಲ್ಲಿ ಮತ್ತೆ ನಾನು ಚಿಕ್ಕಂದಿಂದಲೇ ತುಂಬಾ ಬಡತನ ಕುಟುಂಬದಲ್ಲಿ ಹುಟ್ಟಿದಂತ ಒಂದು ಕಲ್ಪನೆ. ಚಿಕ್ಕಂದಿಂದಲೇ ನನಗೆ ಸಮಾಜ ಸೇವೆ ಮಾಡಬೇಕು ಅಂತ
ಶಾಲೆಗೆ ಹೋಗ್ತಾ ಶಾಲೆಗೆ ಹೋಗ್ಬಿಟ್ಟು ಟಿ ಶರ್ಟ್ ಹೇಳಿ ಅಲ್ಲಿಂದ ನನಗೆ ಸೇವ್ ಮಾಡಬೇಕು ಅಂತ. ಇದುವರೆಗೆ ಎಷ್ಟು ಜನ ಈ ರೀತಿಯ ಅಂದ್ರೆ ಅನಾಥರನ್ನ ನೀವು ರಕ್ಷಣೆ ಮಾಡಿದ್ದೀರಾ? ನನ್ನ ಹತ್ರ ಇನ್ನೂರು ಅಧಿಕ ಓ 200 ಜನರ ಮೇಲೆ ನೀವು ಅಟೋಲಜಿ ಸಂಸ್ಥೆಗೆ ಕಳಿಸ್ಕೊಟ್ಟಿದ್ದೀನಿ. ಆಸರೆ ಫೌಂಡೇಶನ್ ಟ್ರಸ್ಟ್ ಅಣ್ಣ ಇದ್ದಾರಲ್ಲ ಅಲ್ಲಿಗೂ ಕಳಿಸ್ಕೊಟ್ಟಿದ್ದೀನಿ. ಮತ್ತೆ ನಾಯ್ಡು ನಗರ ಮೈಸೂರು ನಂಜಮ್ಮ ಅಂತಿದ್ದಾರೆ ಕುರುಗಿಸಿ ಅಲ್ಲೂ ಕಳಿಸ್ಕೊಟ್ಟಿದ್ದೀನಿ. ಮತ್ತೆ ಜ್ಯೋತಿ ನಗರದಲ್ಲಿ ನಿರಾಶ್ರಿತರ ಕೇಂದ್ರ ಇದೆ ಸರ್ಕಾರದ್ದು ಅಲ್ಲಿಗೂ ಕರ್ಕೊಂಡು ಇದುವರೆಗೂ ಹೆಚ್ಚು ಕಮ್ಮಿ ಒಂದು 200 ಜನರ ರಕ್ಷಣೆ ನಿಮ್ಮಿಂದ ಆಗಿದೆ. ಅಂದ್ರೆ ಮೆಂಟಲ್ ಪೇಷಂಟ್ ಅಲ್ಲಿ ಕರ್ಕೊಂಡು ಬರ್ತಿದ್ದೀನಿ. ಈಗ ವಿಶೇಷವಾಗಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಕಾರಣ ಏನು? ಕಾರಣ ಅಂತ ಹೇಳಿದ್ರೆ ನಾನು ಮಂಗಳೂರಿಂದ ಬರುವಾಗ ಸರ್ ನನ್ನ ಒಂದು ಸ್ನೇಹಿತ ಕಿಡಿಯಪಟ್ಟಣದಲ್ಲಿ ಕಾಣಕ್ ಸಿಕ್ಕಿದ್ರು. ಆವಾಗ ಕಂಡಾಗ ನನ್ನ ಜೊತೆ ಮಾತಾಡಿದ್ವಿ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಆಟೋಲಜಿ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ದೆ. ಆವಾಗ ಕೇಳಿದಾಗ ಅವರು ನಿಮ್ಮ ಆಟೋಲಜಿ ಸಂಸ್ಥೆ ಗೊತ್ತಾ, ಆಸರೆ ಫೌಂಡೇಶನ್ ಟ್ರಸ್ಟ್ ಗೊತ್ತಾ ಅಂತ ಕೇಳಿದ್ರು. ಗೊತ್ತಿದೆ ನನಗೆ. ನಮ್ಮ ಒಂದು ಜನಸ್ನೇಹಿ ಟ್ರಸ್ಟ್ ಯೋಗೇಶ್ ಅಂತ ಗೊತ್ತಾ? ಇಲ್ಲ ನಮ್ಗೆ ಗೊತ್ತಿರಲ್ಲ, ಎಲ್ಲ ಕೇಳ್ಬಿಟ್ಟಿದ್ವಿ, ನಂಬರ್ ಏನಿಲ್ಲ ಅಂತ. ಆವಾಗ ತೆಗೆದು ನಿಮ್ಗೆ ನಂಬರ್ ಕೊಟ್ಟು ನನಗೆ. ಮತ್ತೆ ನಾನು ನಂಬರ್ನ ಡೈಲ್ ಮಾಡಿ ನಿಮ್ಗೆ ಅದೇ ದಿವಸ ಕಾಲ್ ಮಾಡಿದ್ದೆ. ಒಂದು 3-4 ಬ್ಯಾಕ್ ಮಂತ್ ನಾನು ಮಾಡಿದ್ದೆ. ಮತ್ತೆ ಆ ನಂಬರ್ನ ನೋಟೆಡ್ ಮಾಡ್ತಿದ್ದೆ. ಮತ್ತೆ ಈ ದಿನ ಒಂದು ವಾರದಿಂದ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರಲ್ಲ, ಹಾಗೆ ಈ ದಿನ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ನೋಡ್ಲಿಲ್ಲ ಅಂತ ಹೇಳಿ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿಲ್ಲ. ಬಹಳ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಇವ್ರಿಗೆ ವಾರಸ್ದಾರರು ಸಿಗ್ಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಇವ್ರ ಕಡೆ ಯಾರಾದ್ರೂ ಇದ್ರೆ ಇವ್ರ ಮಕ್ಕಳಾಗಿರ್ಬೋದು, ನನಗೆ ಕೂಡ ಏನು ಸರಿಯಾದ ಮಾಹಿತಿ ಇಲ್ಲ. ಈಗ ಅಮ್ಮವರು ಒಬ್ರು ಸಮಾಜ ಸೇವಕರಾಗಿರೋದ್ರಿಂದ ಅವರು ಲೆಟರ್ ಮಾಡಿಸಿ ಕರ್ಕೊಂಡ್ ಬಂದಿರೋದ್ರಿಂದ ನಾನು ಕೂಡ ಆಶ್ರಯ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ನೋಡುವಂತವ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಇವ್ರಿಗೆ ಸಂಬಂಧಪಟ್ಟ ಯಾರಾದ್ರೂ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಮಕ್ಕಳು ಅಥವಾ ಅಕ್ಕ ತಂಗಿ ಯಾರಿದ್ರು ಕೂಡ ಅವ್ರಿಗೆ ತಲುಪಿದ್ರೆ ಅವ್ರು ಬಂದು ಕರ್ಕೊಂಡು ಹೋದ್ರೆ ನಾವು ಕೂಡ ತುಂಬಾ ಖುಷಿ ಪಡ್ತೀವಿ. ಸೊ ನಮ್ಮ ಒಂದು ಸಂಸ್ಥೆ ಬಗ್ಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗ್ತದೆ ಸರ್. ಈಗ ಒಳಗಡೆ ಎಲ್ಲ ನಿಮ್ಗೆ ತೋರಿಸಿದೆ, ಒಳಗಡೆ ಎಲ್ಲ ನೋಡಿದೆ. ನಿಮ್ಮ ಟ್ರಸ್ಟ್ ಅಲ್ಲಿ ನಾನು ನೋಡಿದ ಪ್ರಕಾರ ನಿಮ್ಮಲ್ಲಿ ಜಾಗನೇ ಇಲ್ಲ, ಜಾಗನೇ ಇಲ್ಲ ಅಂದ್ರೆ ಜಾಗ ಇಲ್ಲ ಅಂತ ಹೇಳಿದ್ರು ಸಹ ನಾನು ಕರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು ನಿಮ್ಗೆ ದೊಡ್ಡ. ನೀವು ನೋಡಿದಾಗ ಎಲ್ಲಾದ್ರೂ ಇವ್ರನ್ನ ಮಲಗಿಸೋದಕ್ಕೆ ಜಾಗ ಇದೆಯಾ? ಜಾಗ ಇಲ್ಲ. ಆದ್ರೂ ಇಲ್ಲಿ ಯಾಕೆ ನಾವು ಅವ್ರನ್ನ ಸೇರಿಸ್ಕೊತಾ ಇದೀವಿ? ಮಾನವೀಯತೆ ಇದೆ. ಮಾನವೀಯತೆ. ಮತ್ತೆ ಬೀದಿಯಲ್ಲಿ ಮಲಗೋಷ್ಟು ಕಷ್ಟ ಇಲ್ಲಿರಲ್ಲ, ಬೀದಿಯಲ್ಲಿ ಭಿಕ್ಷೆ ಬಿಡೋಷ್ಟು ಕಷ್ಟ ಇಲ್ಲಿರಲ್ಲ. ಒಂದ್ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಎಲ್ಲೋ ಒಂದ್ಸಲ ಇರೋದ್ರಲ್ಲಿ ಒಂದು ವಾರದಿಂದ ಒಂದೇ ಬಟ್ಟೆಲಿ ಇದ್ದಾರೆ. ವಿಡಿಯೋ ನೋಡಿದ ಪ್ರಕಾರ ಒಂದು ವಾರದಿಂದ ಒಂದೇ ಬಟ್ಟೆಲಿ ಇದ್ದಾರೆ. ಇದು ಒದ್ದೆ ಆಗಿದೆ, ಫುಲ್ ಒದ್ದೆ ಆಗಿದೆ. ಇವಾಗ ಕಾರಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಬಿಸಿ ಆಗಿದೆ. ಬಂದಾಗ ಬಟ್ಟೆ ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಹೆಣ್ಮಕ್ಳು ಬದುಕೋ ತುಂಬಾ ಕಷ್ಟ ಇದೆ. ಅದ್ರಲ್ಲೂ ನಿರ್ಜನ ಪ್ರದೇಶಗಳಲ್ಲಿ ಈ ರೀತಿ ಹೆಣ್ಮಕ್ಳು ಓಡಾಡೋದು ತುಂಬಾ ಕಷ್ಟ. ಈಗ ನೀವೇ ಹೇಳ್ದಂಗೆ ಕಾಡು ಪ್ರಾಣಿಗಳು ಅಥವಾ ಆನೆಗಳು, ಇದಕ್ಕಂದ್ರೆ ಆ ಕಡೆ ಎಲ್ಲ ಕೂರ್ಗ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆನೆಗಳೇ ಜಾಸ್ತಿ. ಸೊ ಏನಾದ್ರೂ ತೊಂದ್ರೆ ಆದ್ರೂ ಅದು ಅನಾಥ ಶವ ಆಗುತ್ತೆ ಅಷ್ಟೇ, ಬೇರೆ ಏನಾಗಲ್ಲ. ಒಂದು ಪೇಪರ್ ಅಲ್ಲಿ ನ್ಯೂಸ್ ಆಗುತ್ತೆ, ಇಲ್ಲ ಒಂದು ಅದು ಬಿಟ್ಟು ಬೇರೇನೂ ಬದಲಾವಣೆ ಅಂತ ಆಗಲ್ಲ. ನೀವು ಅಷ್ಟು ದೂರದಿಂದ ಇವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದಿಲ್ಲ. ನಮ್ಮ ಪ್ರಯತ್ನ ಮೀರಿ ನಾವು ಅವ್ರನ್ನ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಸೊ ಈ ಒಂದು ಸಂಸ್ಥೆಗೆ ಕರ್ಕೊಂಡ್ ಬಂದಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು. ಜೊತೆಗೆ ಇದೇ ರೀತಿ ಸಮಾಜ ಸೇವೆ ಮಾಡುವಂತ ಶಕ್ತಿಯ ಭಗವಂತ ಕಳಿಸ್ಲಿ. ಯಾರೇ ಅನಾಥರು ಸಿಕ್ಲಿ, ಅವ್ರು ಎಂತದೇ ದುಸ್ಥಿತಿಯಲ್ಲಿ ಇರ್ಲಿ, ಎಂತದೇ ಪರಿಸ್ಥಿತಿಯಲ್ಲಿ ಇರ್ಲಿ, ಖಂಡಿತ ಕರ್ಕೊಂಡು ಬಂದು ನಾವು ಆಶ್ರಯ ಕೊಡ್ತೀವಿ. ಸೊ ಒಳ್ಳೇದಾಗ್ಲಿ. ನಿಜವಾಗ್ಲೂ ನಾನು ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ನಿಮ್ ಬಗ್ಗೆ ಒಂದಷ್ಟು ವಿಡಿಯೋಗಳು ನೋಡಿದೆ, ಸಂತೋಷ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ. ಸೊ ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಆಶ್ರಮದಲ್ಲಿ ಮಲಗೋದಕ್ಕೆ ಜಾಗ ಇಲ್ಲ ಅಂದ್ರೂ ಕೂಡ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಂತವ್ರನ್ನ ರಕ್ಷಣೆ ಮಾಡಿ ಸೇರ್ಸ್ಕೊಂತಾ ಇದೀವಿ ಅಂದ್ರೆ ಕಾರಣ ಇಷ್ಟೇ, ಒಂದು ಮಾನವೀಯತೆ. ಹೆಣ್ಮಕ್ಳು ಬೀದಿಯಲ್ಲಿ ಮಲಗಬಾರ್ದು, ಅವರು ಕಷ್ಟ ಪಡಬಾರ್ದು ಅನ್ನೋ ಒಂದು ಭಾವನೆ ಅಷ್ಟೇ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಜೊತೆಗೆ ಇವ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ಜನಸ್ನೇಹಿ ಸಂಸ್ಥೆಗೆ ತಿಳಿಸ್ಕೊಡಿ. ಅವರ ಸಂಬಂಧಿಕರಾಗಿರ್ಬೋದು, ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಅಮ್ಮವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗ್ಲಿ. ದೇವ್ರ ಒಳ್ಳೇದ್ ಮಾಡ್ಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.